ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಗಲೇ ಟೈಮ್ 8 ಗಂಟೆ ಆಗಿದೆ ಬೆಳಗ್ಗೆ. ನಾನು ನಮ್ಮ ಅಕ್ಕ ಅವರೆಲ್ಲ ಮದುವೆಗೆ ಹೋಗ್ಬೇಕಿತ್ತು. ನಮ್ಮ ರಿಲೇಷನ್ದೇ ನಮ್ಮ ಅಕ್ಕ ಊರಿಂದ ಬಂದರು. ಒಬ್ರಕ್ಕ ಇನ್ನೊಬ್ರಕ್ಕ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಇರೋದಲ್ವ, ಎಲ್ಲ ರೆಡಿ ಆಗ್ಬಿಟ್ಟು ಕೂತಿದ್ವಿ. ಇನ್ನೂ ಎಲ್ಲ ಮಲಗಿರೋ ಸ್ವಲ್ಪ ಜನ ನಮ್ಮ ಮೈಕೆಲ್ಲ ರೆಡಿ ಆಗ್ಬಿಟ್ಟು ಕೂತ್ಕೊಂಡು ನಮ್ಮ ಮೆಸಿಕೆ ನನಗೆ ರಾಯ್ತ ಕೊಡ್ತಾಳೆ. ನೋಡಿ ನಾನು ಬರ್ತೀನಿ ಅಂತ ನಾನು ನಮ್ಮ ಅಕ್ಕ ಭಾವ ನಮ್ಮ ತಮ್ಮ ಒಂದು ಗಾಡಿ ಇಬ್ಬರು ಹೆಬ್ಬಾಲೆಗಂತ ಮದುವೆಗೆ ಹೋಗ್ತಾ ಇದ್ವಿ. ಯಾವ ಕಡೆ ಸೈಡ್ ಹೋದ್ವಿ ಅಂದರೆ ಬೆಟ್ಟದಪುರ ಸೈಡ್ ಹೋಗ್ತಾ ಇದ್ವಿ. ಫುಲ್ಲು ರೂಟ್ ತಪ್ಪಿಸ್ಕೊಬಿಟ್ಟು ಆ ಕಡೆ ಈ ಕಡೆ ಅಂತ ಎಲ್ಲೆಲ್ಲೇ ಮುಳ್ಸೋಗಿ ಗಂಟ ಹೋಗಿ ಹಂಗೆಲ್ಲ ಹೋಗ್ಬಿಟ್ಟು ವಾಪಸ್ ಬಂದಿದ್ದು ತಿರ್ಗಾ. ಆಮೇಲೆ ರೂಟ್ನ ನೋಡಿಕೊಂಡು ಹೋಗ್ತಾ ಇದೀವಿ. ಇವಾಗ ಮದುವೆಗೆ ನಮ್ಮ ಅಕ್ಕ ಫುಲ್ ಕವರ್ ಮಾಡ್ಕೊಬಿಟ್ಟೈತೆ, ಕೂದಲೆಲ್ಲ ಕೆದರೋಗುತ್ತೆ ಅಂತ. ಈಗ ಫೈನಲಿ ಮದುವೆಗೆ ಬಂದು ನಾವು ಇನ್ನೂ ದಾರ ಆಗಿರಲಿಲ್ಲ. ನಾವು ಬಂದು ಇಟ್ಕೋವಾಗ ದಾರ ಆಗ್ತಿರೋಕ್ಕೆ ಸರಿ ಇತ್ತು. ಏನು ಇದು ನಮ್ಮ ಫ್ಯಾಮಿಲಿ ಒಬ್ಬನೇ ಮಧ್ಯ ಮಂಟಪ ಕೊಂಡು ಈಗ ಹೋಗ್ತಾ ಇದ್ದೀವಿ. ಈಗ ಹೆಬ್ಬಾಳೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಒಂದು ಗಾಡಿಲಿ, ಇನ್ನೊಬ್ರು ಅಕ್ಕ ಭಾವ ಇನ್ನೊಂದು ಗಾಡಿ ಚಿನ್ಕಟ್ಟೆ ಹತ್ರ ಇಳ್ಬಿಟ್ಟು ಪಾನಿಪುರಿ ತಿನ್ನೋದ ಅಂತ ಅಂದ್ಬಿಟ್ಟು ನಿಂತಿದ್ವಿ. ಆಮೇಲೆ ಪಾನಿಪುರಿ ಮಸಾಲೆ ಏನಂತ ತೊಗೊಂಡ್ವಿ. ಹಾಗೆ ಫ್ರೆಂಡ್ಸಿಗೆ ಪಾನಿಪುರಿ ತಿನ್ನೋದ ಅಂತ ಅಂದ್ಬಿಟ್ಟು ನಿಂತಿದ್ವಿ. ಇಲ್ಲ ಚಿನ್ಕಟ್ಟೆಲಿ ತಿನ್ಕೊಂಡು ಹೋಗ್ಬೇಕು ನನ್ನ ತಮ್ಮ ಅಕ್ಕ. ಗೈಸ್ ಈಗ ತಾನೇ ಜಸ್ಟ್ ಮನೆಗೆ ಬಂದು ಮಲ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹಂಗಾಡ್ತಾಳೆ ಬಂದ್ಬಿಟ್ಟು. ಇವತ್ತು ಯಾವ್ದಾರು ಒಂದು ವೀಡಿಯೋ ಮಾಡಿದೆ, ಅಲ್ಲಿಂದ ಬಂದಿದ್ದೆ ಸಾಕಾಗೋಯ್ತು ಫ್ರೆಂಡ್ಸ್ ಏನು ಗೊತ್ತಾ, ಅಲ್ಲಿಂದ ಬಂದಿದೆ ಫುಲ್ಲು ಸಾಕಾಗೋಯ್ತು. ಅದಕ್ಕೇ ಸುಮ್ಮನೆ ಹಂಗೇ ಮಲಗಿದ್ವಿ. ಅಲ್ಲಿ ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಬಟ್ಟೆ ಹೋಗಿರ್ತಾರೆ. ಅಕ್ಕ ಏನು ಮಾಡ್ತಾ ಇದ್ದಾಳೆ ನಮ್ಮ ಪುಟ್ಟಕ್ಕ, ನಮ್ಮ ಮಮ್ಮಿಯವರೆಲ್ಲ ಬಟ್ಟೆ ಹೋಗಿತಾ ಇದ್ದಾರೆ. ನಾನು ಏನೋ ಏನಂದಲ್ಲ ಏನಂದಲ್ಲ ಖುಷಿ ಹೇಳು ಇಟ್ಕೊಂಡ್ಬಿಡಿ. ಮರ್ಗೋಗ್ಬಿಡ ಮರ್ಗೋಗಿ ನೀನೇ ಹಂಗನ್ನು ಸೋಮವಾರ ಬರ್ತದೆ ಕರ್ಕೊಂಬರ್ತದಂತೆ. ಇಲ್ಲ ನೀನು ಅಲ್ಲೇ ಉಳಿಸ್ತದೆ ಇನ್ನೂ 15 ದಿನ. ಸೋಮವಾರ ಬರ್ತೀನಿ ನಾನು. ಸಾನು ಬರಲ್ಲ. ಸಾನು ಬರ್ತಾಳೆ. ಗೈಸ್ ಅಮ್ಮ ಅಕ್ಕಿ ತರಿಸಿದ್ರು ರಾಜಮುಡಿ ಅಕ್ಕಿನ, ಅದಕ್ಕೇ ಸ್ವಲ್ಪ ಟೇಸ್ಟ್ ಮಾಡಿದೆ ಅಂದ್ಬಿಟ್ಟು ಕೊಡ್ತಾವಳೆ. ಸಾಕು ಸಾಕು ತಾಡು ಕೈ ಚೆಲ್ಲೋಯ್ತದೆ. ಏನೋ ಸೋಮವಾರ ಕರ್ಕೊಂಬರ್ತದಂತೆ. ಇಲ್ಲ ಅಕ್ಕಿ ಎಳ್ಳು ಮತ್ತು ಸಕ್ಕರೆ ಹಾಕ್ಬಿಟ್ಟು ಬೆರೆಸಿದ್ದಾರೆ ತಿನ್ನಕ್ಕೆ ನಮ್ಮ ಮಮ್ಮಿ. ಬಟ್ಟೆ ಹೋಗ್ಯದ ಬಂದ್ಬಿಟ್ಟು ಎಳ್ಳು ಬರ್ಸೈತೆ ಕುಸ್ಲಕ್ಕೆ. ಈಗ ಹಾಗೆ ಫ್ರೆಂಡ್ಸ್, ನಾನು ನನ್ನ ತಮ್ಮನ ಪಾನಿಪುರಿ ಮಸಾಲೆ ತರೋದು ಅಂದ್ಬಿಟ್ಟು ಸಿಟಿಗೆ ಬಂದಿದ್ವಿ. ತಗೊಂಡು ಹೋಗ್ತಾ ಇದೀವಿ ಮನೆಗೆ. ಪಾನಿಪುರಿ ತಂದು ಮಸಾಲೆಗೆ ಮನೆಗೆ ಹಿಂಗೆ ಬಲ ಕೂತಿದೆ. ಚಿಕನ್ ಮಾಡೋಕ್ಕೆ ನಮ್ಮ ಭಾವನ ಕೇಳ್ಕೊತಾವನೆ. ನಾವು ಪಾನಿಪುರಿ ತಿನ್ನಬೇಕು. ಚಿಕನ್ ಮಾಡಿದೆ. 1 ಟೊಮೊಟೊ, 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸಾಂಬಾರು ಸೊಪ್ಪು, ಚಕ್ಕೆ, ಲವಂಗ, ಅರ್ಧ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಇವನೇನು ಮಾಡ್ಕೊತಾನೆ, ನನ್ನನ್ನೇ ಬೆಂಡೆ ಕೂತವನೇ ಅಲ್ಲಿ ಮಾಡಿಕೊಡು ಅಂತ. ಅದು ಸ್ವಲ್ಪ ನೀರು ಹಾಕೊಂಡು ಆಡಿಸ್ತೀನಿ. ಒಂದು ಈರುಳ್ಳಿ ಹಾಕೋತಾ ಇದ್ದೀವಿ. ಒಂದು ದಪ್ಪದ ಹಾಕುವಂತು ಎರಡು ಒಂದು ದಪ್ಪದ ಹಾಕು. ದಪ್ಪ ಈರುಳ್ಳಿ ಒಂದು ಸಾಕ ಎರಡು ಹಾಕು. ಎಷ್ಟ? ಒಂದು ಹಾಕು ಸಾಕು. ಒಂದು ಒಗ್ಗರಣೆಗೆ ಹಾಕದ, ಒಂದು ಇದಕ್ಕೆ ಹಾಕದ ಹಾಕು. ಸಾವನ್ನ ಈರುಳ್ಳಿ ಕಟ್ ಮಾಡ್ಕೊಡ್ತಾ ಇದ್ದಾನೆ. ಎಲ್ಲ ನಿಂದು ಸುಮ್ಮನೆ ಇದ್ಬಿಟ್ರೆ ಸರಿ ನಂಗಿಲ್ಲ. ಏನು ನಿಂದು ಗೈಸ್ 1/2 kg ಚಿಕನ್ನು, ಮತ್ತು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲನೂ. ಇದಕ್ಕೆ ಸ್ವಲ್ಪ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿದ್ದೀವಿ. ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಚಿಕನ್ ಹಾಕ್ಬಿಟ್ಟು ಅಷ್ಟು ಕೊಡಿ. ಹಾಗೆ ಚಿಕನ್ ಪೌಡ್ರ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಬೇಕು. ಇದನ್ನು ಕಾಯಾಕಿಟ್ಟಿದ್ದೀವಿ ಎಲ್ಲನೂ. ಇದ್ರದ್ದೇ ರಕ್ತ ಚಿಕನ್ದೇ. ತೊಳೆಯೋಗು ಮೇಲೆ ಬೇಸ್ ಎಣ್ಣೆ ಹಾಕ್ತಿದ್ದೀವಿ. ಸಾಕು. ಈರುಳ್ಳಿ ಹಾಕು. ಹಾಂ ಎತ್ಕೋ
ತಗೋ ಕೊಡೋದೆ ಎತ್ಕೋ ಎಷ್ಟು ಹೊಟ್ಟೆ ಉರ್ಸ್ತಾನೆ ಅಂತಂದ್ರೆ ಇವನು. ಅಪ್ಪ ಇಕ್ಲ ಕೂಡ ಆಗಲ್ಲ ನನ್ನ ಕೈಲಿ ತಗಪ್ಪ ಇಕ್ಲ ಓದ್ತಿ ಗೈಸ್ ನಮ್ಮಮ್ಮ ರೇಸ್ ಆಗೋಗಿದೆ, ಬೈತ ಕೂತೈತೆ ನನಗೂ ನನ್ನ ತಮ್ಮನ. ಗೈಸ್ ಫೈನಲಿ ಚಿಕನ್ ಬೆಂದೈತೆ ನೋಡು, ಹೆಂಗೆ ಬಂದಿದೆ ಏನೋ ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಇದೇ ಫಸ್ಟ್ ಟೈಮ್ ನಾನು ನನ್ನ ತಮ್ಮನ ಟ್ರೈ ಮಾಡಿರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಬೇಕು ಆಮೇಲೆ ಹೆಂಗೆ ಬಂದೈತೆ ಅಂತ. ಗೆಸ್ಟ್ ಟೇಸ್ಟ್ ಚೆನ್ನಾಗಿತ್ತಂತೆ. ಅವನು ಒಬ್ಬನೇ ಊಟ ಮಾಡ್ತಾಯಿದ್ದೆ, ನಾನು ಊಟ ಮಾಡಿರಲಿಲ್ಲ, ನಾನು ಆಗಲೇ ಊಟ ಮಾಡ್ಕೊಬಿಟ್ಟಿದ್ದೆ ಅದಕ್ಕೇ. ಹಾಗೆ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲ ಟಿವಿ ನೋಡ್ತಾ ಮಲಗಿದ್ರು. ಗೈಸ್ ಇದು ನೆಕ್ಸ್ಟ್ ಟೈಮ್ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು 3 days ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಹಂಗೆ ನನ್ನ ತಂಗಿದಿರು ಸಹ ಊರಿಗೆ ಹೋಗಿದ್ರು. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಇವತ್ತು ಬಂದಿದ್ದಾರೆ, ಇವಳು ಎಲ್ಲ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲ ಟಿವಿ ನೋಡ್ತಾ ಮಲಗಿದ್ದಾರೆ. ಇವಳೇನೋ ಗೇಮೇನೋ ಆಡ್ತಾಯಿದ್ದಾಳೆ ಟಿವಿ ನೋಡ್ತಾ. ದಿಂಬೆಲ್ಲನೂ ತೆಗ್ದು ಹಾಕ್ತಿದ್ದಾಳೆ ಕೆಳಗಡೆ. ಇವಾಗ ಮಲ್ಕೊಳ್ಳೋಕೆ ಇಲ್ಲಿ ಯಾವ್ದಾರ ಒಂದು ಆಟ ಆಡ್ದ ಅಂತ ಹೇಳ್ಕೊಡ್ತಾವಳೆ. ಊಟ ಮಾಡ್ಬಿಟ್ಟು ಈಗ ಮಾವಿನಕಾಯಿ ತಿಂತಾರೆ ಆಗ್ಲಯ್ಯ ಇಬ್ರು. ಇವಳು ಚಚ್ಕೊ ಬಂದವಳೆ, ಇವಳು ತಿಂತಾವಳೆ. ಚೆನ್ನಾಗೈತೆ, ಸ್ವೀಟಾಗೈತೆ ಮಾವಿನಕಾಯಿ. ಹಾಂ ಚೆನ್ನಾಗೈತೇನೆ. ಶಾಲೆ 10:20 ಆಗಿದೆ. ಈಗ ಕೆಲಸ ಮುಗಿಸ್ಕೊಂಡು ಈಗ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಗೈಸ್ ಇವತ್ತು ಲೇಟಾಗಿ ಬಂದರು ನನ್ನ ಹಸ್ಬೆಂಡು. ಏನಕ್ಕೆ ಅಂದರೆ ಅವ್ರ ತಮ್ಮನ ಬರ್ಡೇ ಇತ್ತು, ಅದಕ್ಕೆ ಅವ್ರ ತಮ್ಮನ ಬರ್ಡೇ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ಕೇರ್ನಗರ ನಮ್ಮ ಮನೆಗೆ ಬಂದರು ಫ್ರೆಂಡ್ಸ್. ಗಿರ್ಕಿ ಎಲ್ಲ ನಾಲ್ಕು ಬಂದ್ಬಿಟ್ಟವ್ರೆ. ಹಾಗೆ ಫ್ರೆಂಡ್ಸ್ ಇದು ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಇದು ಮೊಳಕೆ ಕಾಳೆಲ್ಲನೂ ಬೆರೆಸ್ಬಿಟ್ಟು ಕೊಟ್ಟಿತ್ತು. ಕ್ಯಾರೆಟ್ ತುರಿ, ದಾಳಿಂಬೆ, ಕಾಬೂಲ್ ಕಡಲೆಕಾಳು, ಕಡಲೆ ಬೀಜ, ಹೆಸರು ಕಾಳೆಲ್ಲನೂ ಇಬ್ಬರು ತಿಂತಾ ಕೂತಿದ್ವಿ. ಅವರು ಅವ್ರ ಅಣ್ಣನ ಜೊತೆ ಯಾರ ಜೊತೆಲ್ಲ ಮಾತಾಡ್ತಾ ಕೂತಿದ್ರು. ಇಬ್ಬರು ಹಂಗೆ ಮಾತಾಡ್ತಾ ಕೂತ್ಕೊಂಡು ತಿಂತಾ ಇದ್ವಿ ಫ್ರೆಂಡ್ಸ್. ಇವಳೆ ಅಂತ ಫೋನ್ ನೋಡಿಕೊಂಡು ಇವಳು ಫೋನ್ ನೋಡ್ತಾಳೆ ಗೈಸ್. ನೋಡಿ ಗೈಸ್, ಅಲ್ಲಿ ನಮ್ಮ ಅಜ್ಜಿ ಮನ್ಗೈತೆ, ಇವಳು ಫೋನ್ ನೋಡ್ತಾಳೆ. ನಾನು ಇವ್ರ ಜೊತೆ ಸುಮ್ಮನೆ ಕೂತಿದ್ದೆ ಗೈಸ್. ನಾನು ಈಗ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದೆ, ನಮ್ಮ ಅಜ್ಜಿ ಮನೆಗೆ. ಈಗ ಊಟ ಮಾಡಿಕೊಂಡು ನಾನು ಹೋಗ್ತೀನಿ. ಬಾಯ್ ಗೈಸ್. ಹಾಯ್ ಗೈಸ್. ಹಾಯ್ ಗೈಸ್. ನೋಡಿ ಗೈಸ್, ಪಾತ್ರೆ ತೊಳಿತಾವಳೆ. ನಾನು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೆ ಗೈಸ್. ಎಲ್ಲವರೆಲ್ಲ ಮನ್ಗವ್ರೆ ನೋಡಿ ಗೈಸ್, ಕೂತವ್ರೆ ನೋಡಿ ಗೈಸ್, ಹೆಂಗೆ ಕೂತವ್ರೆ. ನಮ್ಮಮ್ಮ ಧಾರಾವಾಹಿ ನೋಡ್ತಾ ಇದ್ದೆ, ನಮ್ಮ ಅಜ್ಜಿ ಕೂತಾ ಇದೆ ಯೋಚನೆ ಮಾಡಿಕೊಂಡು. ನಮ್ಮ ಅಜ್ಜಿ ಟಿ ವಿ ನೋಡ್ತಾ ಇದ್ದೆ, ಇವನು ಫೋನ್ ನೋಡ್ತಾವನೆ, ಇವಳು ಕೂತವಳೆ. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಕೀಪ್ ಸಪೋರ್ಟಿಂಗ್.